ಇನ್ನು ಮೈಸೂರು ಡಿಸಿಸಿ ಬ್ಯಾಂಕ್, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ JDSಗೆ ಮುಖಭಂಗ ಆಗಿದೆ. JDS ಹಿನ್ನಡೆಯನ್ನು ಅನುಭವಿಸಿದೆ. ಸೊ JDS ಸೋಲಿಗೆ ಪ್ರಮುಖ ಕಾರಣ ಏನು? ಒಟ್ಟು 12 ನಿರ್ದೇಶಕ ಸ್ಥಾನಗಳಿಗೆ ನಡೆದಂತಹ ಚುನಾವಣೆ. ಆ 12 ನಿರ್ದೇಶಕ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅನೌನ್ಸ್ ಆಗಿರುವಂಥದ್ದು ಒಟ್ಟು 9. 6ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 2ರಲ್ಲಷ್ಟೇ JDS ಗೆದ್ದಿದೆ, 1ರಲ್ಲಿ ಮಾತ್ರ BJP ಗೆದ್ದಿದೆ. ಹಾಗಾದರೆ ಮೈಸೂರು DCC ಬ್ಯಾಂಕ್, ಮೈಸೂರು ಚಾಮರಾಜನಗರ DCC ಬ್ಯಾಂಕ್ ದೀರ್ಘಾವಧಿಯಿಂದ JDSನ ಹಿಡಿತದಲ್ಲಿದ್ದಂತಹ ಬ್ಯಾಂಕ್. ಅದು GT ದೇವೇಗೌಡರ ಹಿಡಿತದಲ್ಲಿದ್ದಂತಹ ಬ್ಯಾಂಕು, JDSನ ಹಿಡಿತದಲ್ಲಿದ್ದಂತಹ ಬ್ಯಾಂಕ್. ಹಾಗಾದರೆ JDSನ ಹಿಡಿತದಲ್ಲಿದ್ದಂತಹ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ DCC ಬ್ಯಾಂಕ್ ಈಗ ಯಾಕೆ ಕಾಂಗ್ರೆಸ್ನ ತೆಕ್ಕೆಗೆ ಹೋಯಿತು ಅಂತೇಳಿ ಮಾಹಿತಿಗಳ ಪ್ರಕಾರ GT ದೇವೇಗೌಡ ಅವರಿಗೆ ಯಾವುದೇ ಸೂಚನೆನೇ ಬಂದಿಲ್ಲ. ನೀವು ಮೈಸೂರಲ್ಲಿ ಪಕ್ಷವನ್ನು ಕಟ್ಟಬೇಕು, DCC ಬ್ಯಾಂಕ್ ಎಲೆಕ್ಷನ್ ಆಗ್ತಾ ಇದೆ, ದಯವಿಟ್ಟು ನೀವು ನೇತೃತ್ವವನ್ನು ವಹಿಸಬೇಕು. ಯಾಕಂತ ಹೇಳಿದ್ರೆ GT ದೇವೇಗೌಡರು ಹಳೆ ತಲೆ, ಹಳೆ ಹುಲಿ, ದೀರ್ಘಾವಧಿಯಿಂದ ಮೈಸೂರು DCC ಬ್ಯಾಂಕ್ನಲ್ಲಿ ಹಿಡಿತವನ್ನು ಹೊಂದಿದ್ದಂಥವರು. ಆದರೆ JDSನ ಒಳಗೆ ಆಗ್ತಾ ಇರುವಂತಹ ಸಂಘರ್ಷದ ಎಫೆಕ್ಟ್ ಏನಿದೆ ಅದು ಕಂಪ್ಲೀಟ್ಲಿ ಇದ್ರ ಮೇಲೆ ಬಿದ್ದಿದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಚುನಾವಣೆಯಲ್ಲಿ JDSನ ಪರಮೋಚ್ಚ ನಾಯಕರು ದೇವೇಗೌಡರಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ GT ದೇವೇಗೌಡ ಅವರನ್ನು ಕರೆದು ಹೇಳಬೇಕಿತ್ತು, ನೋಡಿ GT ದೇವೇಗೌಡ ಅವರೇ, ನಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಏನೇ ತಿಕ್ಕಾಟಗಳಿರ್ಬೋದು, ಆದರೆ ಪ್ರತಿಯೊಂದು ಚುನಾವಣೆಯೂ ಕೂಡ ನಮಗೆ ಇಂಪಾರ್ಟೆಂಟು. ಹೀಗಾಗಿ ದಯವಿಟ್ಟು ನೀವು DCC ಬ್ಯಾಂಕ್ನ ಚುನಾವಣೆ ಏನಿದೆ ಅದರಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ನಿಮ್ಮ ನೇತೃತ್ವದಲ್ಲಿ ಈ ಎಲೆಕ್ಷನ್ ಆಗಬೇಕು ಅಂತೇಳಿ. ಬಟ್ ಆ ಮೆಸೇಜನ್ನು ಕಳುಹಿಸಲೇ ಇಲ್ಲ. GT ದೇವೇಗೌಡ ಅವರನ್ನು ಕಂಪ್ಲೀಟ್ಲಿ ದೂರ ಮಾಡಿದ್ರು. GT ದೇವೇಗೌಡ ಅವರಿಗೆ ಅಸಮಾಧಾನ ಇದ್ದಿದ್ದೇನು ಅಂತ ಹೇಳಿದ್ರೆ, ಒಂದು, ಪಕ್ಷದಲ್ಲಿ ನನ್ನ ಮಾತನ್ನು ಕೇಳ್ತಾ ಇಲ್ಲ ಎನ್ನುವಂಥದ್ದು ಒಂದು. ಎರಡನೆಯದ್ದು, HD ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮಂಡ್ಯ ಸಂಸದರಾಗಿ ಕೇಂದ್ರ ಸಚಿವರಾದ ಬಳಿಕ ಏನು JDS ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಖಾಲಿ ಇತ್ತು, ಆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ತಮ್ಮನ್ನು ಆಯ್ಕೆ ಮಾಡ್ತಾರೆ ಅಂಥೇಳಿ ನಿರೀಕ್ಷೆಯಲ್ಲಿದ್ದರು GT ದೇವೇಗೌಡರು. ಆದರೆ ಕುಮಾರಸ್ವಾಮಿ ಅವರು GT ದೇವೇಗೌಡ ಅವರ ವಿರುದ್ಧದ ವೈರತ್ವದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿಯ JDSನ ಶಾಸಕ ಸುರೇಶ್ ಬಾಬು ಅವರನ್ನು ತಂದು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ಕೂರಿಸಿದ್ರು. ಅಲ್ಲಿಯವರೆಗೆ ಅಲ್ಪ ಸ್ವಲ್ಪ ಓಡಾಡ್ತಾ ಇದ್ದರು GT ದೇವೇಗೌಡರು. ಅದಾದ ಬಳಿಕ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಸೊ ನಿಷ್ಕ್ರಿಯರಾದರು. ಅವರು ತಮ್ಮ ಮಗ GD ಹರೀಶ್ ಗೌಡ ಅವರು ಮೈಸೂರು DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂಥವರು. ಸೊ ಅವರ ಗೆಲುವಿಗೆ ಏನು ಪ್ರಯತ್ನವನ್ನು ಪಡಬೇಕಿತ್ತು ಆ ಪ್ರಯತ್ನವನ್ನು ಪಟ್ಟರು. ಉಳಿದ JDS ಬೆಂಬಲಿತ ಅಭ್ಯರ್ಥಿಗಳು ಯಾರಿದ್ರು ನಿರ್ದೇಶಕ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ GT ದೇವೇಗೌಡರು. ಯಾಕೆ ಸುಮ್ಮನೆ? ಪಕ್ಷದ ನಾಯಕರಿಗೆ ನಮ್ಮ ಬಗ್ಗೆ ಯೋಚನೆನೇ ಇಲ್ಲ, ನಮ್ಮ ಹತ್ರ ಕೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಜೂನ್ 15ನೇ ತಾರೀಕು ಏನು JDSನ ಸಂಘಟನಾ ಪ್ರವಾಸಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಏನು JP ಭವನದಲ್ಲಿ ನಡೀತು, ಆ ಕಾರ್ಯಕ್ರಮಕ್ಕೆ GT ದೇವೇಗೌಡ ಅವರು ಬರಲೇ ಇಲ್ಲ, ದೂರ ಉಳಿದ್ರು. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಕೈಗೊಂಡರು BJP ಮತ್ತು JDSನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. GT ದೇವೇಗೌಡರು ಬರಲಿಲ್ಲ. ಅದಾದ ಬಳಿಕ ಹಲವು ಕಾರ್ಯಕ್ರಮಗಳು ನಡೆದವು JP ಭವನದಲ್ಲಿ, JDSನ ಕಚೇರಿಯಲ್ಲಿ. GT ದೇವೇಗೌಡರು ಬರಲಿಲ್ಲ, ಕಡೆಗಣಿಸಿದ್ರು. ಸೊ GT ದೇವೇಗೌಡ ಅವರು ಸುಮ್ಮನಾದರು. ಆಯಿತು, ಓಕೆ ಫೈನ್, ನಿಮಗೆ ನಾವು ಬೇಡ ಅಂದ ಮೇಲೆ ನಾವು ಕೂಡ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಯಿತು, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರಿ. ನಿಮ್ಮ ಪಾಡಿಗೆ ನೀವಿದ್ದು ನಮ್ಮ ಪಾಡಿಗೆ ನಾವಿದ್ದರೆ ಎಲೆಕ್ಷನ್ನಲ್ಲಿ ಪಕ್ಷದ ಕತೆ ಏನಾಗುತ್ತೆ ಅಂತ ಹೇಳಿದ್ರೆ ಹೀಗಾಗುತ್ತೆ ಅನ್ನುವಂಥ ಮೆಸೇಜನ್ನು ಕೊಟ್ಟರು. ಸೊ ತಮ್ಮ ಮಗನ ಗೆಲುವಿಗೆ ಏನು ಶ್ರಮ ಹಾಕಬೇಕಿತ್ತು ಆ ಶ್ರಮವನ್ನು ಹಾಕಿದ್ರು.
ಮಗ ಗೆದ್ದರು. ಉಳಿದ JDSನ ಕ್ಯಾಂಡಿಡೇಟ್ಗಳು ಸೋತರು. ಜಿ ಡಿ ಹರೀಶ್ ಗೌಡ ಮತ್ತು ಅವರ ಬೆಂಬಲಿಗ ಒಬ್ಬರು ಗೆದ್ದಿದ್ದಾರೆ. ಅಲ್ಲಿಗೆ GT ದೇವೇಗೌಡ ಅವರ ಕಡೆಯ ಇಬ್ಬರಷ್ಟೇ ಗೆದ್ದಿರುವಂಥದ್ದು, ಉಳಿದವರೆಲ್ಲ ಸೋತಿದ್ದಾರೆ. ಎಲೆಕ್ಷನ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ತಳಮಟ್ಟದ ರಾಜಕಾರಣ ಎಲ್ಲವೂ ಕೂಡ. ಈಗ ನೆಕ್ಸ್ಟ್ ZPTP ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲೂ ಕೂಡ ಇದೇ ಥರದ ಪರಿಸ್ಥಿತಿ ಮುಂದುವರೆದ್ರೆ ಕುಮಾರಸ್ವಾಮಿ ಅವರಿಗೆ ಮೈಸೂರಲ್ಲಿ ಸಾರಾ ಮಹೇಶ್ ಕಾಸಾ ದೋಸ್ತ್, ಚಡ್ಡಿ ದೋಸ್ತ್. ಸಾರಾ ಮಹೇಶ್ ಏನು ಹೇಳ್ತಾರೆ ಹಂಗೆ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ. ಸಾರಾ ಮಹೇಶ್ ಅವ್ರಿಗೂ GT ದೇವೇಗೌಡರಿಗೂ ಆಗಲ್ಲ. ಇದೇ ಕುಮಾರಸ್ವಾಮಿ, ಇದೇ ದೇವೇಗೌಡರು 2023 ವಿಧಾನಸಭಾ ಚುನಾವಣೆಗೆ ಮೊದಲು ಇದೇ GT ದೇವೇಗೌಡ ಅವರ ಮನೆಗೆ ಹೋಗಿದ್ದಾರೆ, ಅಪ್ಪ ಮತ್ತು ಮಕ್ಕಳು ಸಮಾಧಾನ ಮಾಡಲಿಕ್ಕೆ. ಸೊ ಬಹುಶಃ ಇನ್ನು 2028ಕ್ಕೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ದೇವೇಗೌಡರಿಗೆ GT ದೇವೇಗೌಡರ ನೆನಪಾಗಿ ಆಗ ಮತ್ತೆ ಅಪ್ಪ ಮಕ್ಕಳು GT ದೇವೇಗೌಡ ಅವರ ಮನೆಗೆ ಹೋಗಿ ಕೇಳ್ಬೋದು ಎಲೆಕ್ಷನ್ ಕ್ಯಾಂಪೇನು. ಆವಾಗ ಭೇಟಿಯ ಸಂದರ್ಭದಲ್ಲೂ ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಕುಮಾರಸ್ವಾಮಿ ಅವರು, ಮೈಸೂರು ಅಂದರೆ GT ದೇವೇಗೌಡರು JDSಗೆ ಅಂತ, ನೀವೇ ನೋಡ್ಕೊಳ್ಳಿ ಅಂಥೇಳಿ. ಎಲೆಕ್ಷನ್ ರಿಸಲ್ಟ್ ಬಂದಾಯಿತು, ಕುಮಾರಸ್ವಾಮಿ BJP ಜೊತೆ ಹೋದರು, GT ದೇವೇಗೌಡ ಸೈಡ್ ಲೈನ್ ಆಯಿತು. ಸೊ ಇದು ಮೈಸೂರು ರಾಜಕಾರಣದ ಕತೆ. ಸದೃಢ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೇಕು. ಬರೀ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರಚಾರ ಮಾಡ್ಕೊಂಡು ತಿರುಗಾಡಿದ್ರೆ ನೋ ಯೂಸ್ ಎಟ್ ಆಲ್. ಸ್ಥಳೀಯ ಮಟ್ಟದ, ಜಿಲ್ಲಾ ಮಟ್ಟದ ನಾಯಕರ ವಿಶ್ವಾಸವನ್ನು ಗೆಲ್ಲದ ಹೊರತು ಯಾವ ಪಕ್ಷವನ್ನು ಕೂಡ ಕಟ್ಟಕ್ಕಾಗಲ್ಲ. ಇದು ಅರ್ಥ ಆಗಿರುತ್ತೆ. ಬಟ್ ಲಾಭ ಲೆಕ್ಕಾಚಾರಗಳು ಕುಮಾರಸ್ವಾಮಿ ಅವರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ತಲೆಯಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ತಾತ HD ದೇವೇಗೌಡ ಅವರ ತಲೆಯಲ್ಲಿ ಸಾಕಷ್ಟು ಬೇರೆ ಲೆಕ್ಕಾಚಾರಗಳು ಓಡೋದ್ರಿಂದಾಗಿ ಅರ್ಥ ಆದರೂ ಕೂಡ ಸರಿಪಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಫೈನಲಿ ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅಷ್ಟೇ. ಇನ್ನು GT ದೇವೇಗೌಡ ಅವರದ್ದು ಒಂದು ದಾರಿ ಆದರೆ ಅವರ ಪುತ್ರನದ್ದು ಇನ್ನೊಂದು ದಾರಿ. ದೇವೇಗೌಡರ ಫ್ಯಾಮಿಲಿ ಮೇಲೆ ಪದೇ ಪದೇ ಅಪ್ಪ GT ದೇವೇಗೌಡ ಮುನಿಸು. GT ದೇವೇಗೌಡ ಅವರ ಸಿಟ್ಟಿಗೆ ಕಾರಣಗಳಿದೆ ಮತ್ತು ಆ ಕಾರಣಗಳು ಸಮರ್ಥನೀಯವಾದದ್ದು. GT ಹರೀಶ್ ಗೌಡ ಮಾತ್ರ 2028 ಇವೆಲ್ಲವೂ ಕೂಡ ಈ ಕ್ಷಣದ ಸ್ಟೇಟ್ಮೆಂಟ್ಗಳಷ್ಟೇ. 2028ಕ್ಕೆ BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತೇಳಿ ಹರೀಶ್ ಗೌಡ ಹೇಳಿದ್ದು ಈ ಕ್ಷಣದ ಸ್ಟೇಟ್ಮೆಂಟ್ಗಳು ಅಷ್ಟೇ. ನಿಖಿಲ್ ಕುಮಾರಸ್ವಾಮಿ ನಾಯಕತ್ವಕ್ಕೆ ಸಾಥ್ ಕೊಡ್ತೀನಿ ಅಂದಿರುವಂಥದ್ದು ಈ ಕ್ಷಣದ ಸ್ಟೇಟ್ಮೆಂಟ್ ಅಷ್ಟೇ. ಹರೀಶ್ ಗೌಡ ಸ್ಟೇಟ್ಮೆಂಟನ್ನು ಕೊಟ್ಟ ಮಾತ್ರಕ್ಕೆ BJP JDS ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಯಾರಾದರೂ ಆಲೋಚನೆಯನ್ನು ಮಾಡಿದ್ರೆ ನನ್ನ ಪ್ರಕಾರ ಅವರಷ್ಟು ದೊಡ್ಡ ಮುಟ್ಟಾಳರು ಮತ್ತು ಮೂರ್ಖರು ಬೇರೆ ಯಾರೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಜೊತೆ GD ಹರೀಶ್ ಗೌಡ ಓಡಾಡ್ತಿದ್ದಾರೆ ಎನ್ನುವಂಥ ಏಕಮಾತ್ರ ಕಾರಣಕ್ಕೆ 2028ಕ್ಕೆ JDS ಮತ್ತು BJPಯ ಸಮ್ಮಿಶ್ರ ಸರ್ಕಾರ ಇವರಿಬ್ಬರ ಕಾರಣದಿಂದ ಬರುತ್ತೆ ಅಂತೇಳಿ ಏನಾದರೂ ತಲೆಯಲ್ಲಿ ಆಲೋಚನೆ ಇದ್ದರೆ ಮತ್ತು ಅಂತಹ ಒಂದು ಲೆಕ್ಕಾಚಾರವನ್ನು ಯಾರಾದರೂ ಹಾಕಿದರೆ ಅವರು ಮೂರ್ಖರು ಮತ್ತು ಮುಟ್ಟಾಳರು. ಇವೆಲ್ಲವೂ ಕೂಡ ಈ ಕ್ಷಣದ ಸ್ಟೇಟ್ಮೆಂಟ್. GD ಹರೀಶ್ ಗೌಡ, GT ದೇವೇಗೌಡರ ಮಗ, ಎಲ್ಲೂ ಕೂಡ ಬಹಿರಂಗವಾಗಿ ಏನು ಅಸಮಾಧಾನಗಳನ್ನು ವ್ಯಕ್ತಪಡಿಸಿಲ್ಲ. ಬಟ್ ಚರ್ಚೆಗಳಾಗ್ತವೆ. 2028ಕ್ಕೆ ಇನ್ನೂ ಕೂಡ 2.5 ವರ್ಷ ಬಾಕಿ ಇದೆ. ಎಲೆಕ್ಷನ್ಗೆ ಚಿತ್ರಣಗಳು ಬದಲಾಗ್ತವೆ. ನಿಖಿಲ್ ಕುಮಾರಸ್ವಾಮಿಯವರ ಜೊತೆಗೆ GD ಹರೀಶ್ ಗೌಡ ಓಡಾಡ್ತಿದ್ದಾರೆ ಎನ್ನುವಂಥದ್ದು ಏಕಮಾತ್ರ ಕಾರಣಕ್ಕೋಸ್ಕರ JDS ಮುಂಚೂಣಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ GT ದೇವೇಗೌಡರು ಯಾಕೆ ಗೆದ್ದರು, ಹೇಗೆ ಗೆದ್ದರು ಎನ್ನುವಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ 3 ಪಕ್ಷಗಳ ನಾಯಕರಿಗೂ ಗೊತ್ತು. JDSನವ್ರಿಗೂ ಗೊತ್ತು, ಕಾಂಗ್ರೆಸ್ನವ್ರಿಗೂ ಗೊತ್ತು, JDSನವ್ರಿಗೂ ಗೊತ್ತು ಹೇಗೆ ಗೆದ್ದರು ಅಂತ. ಯಾಕೆ ಗೆಲುವಾಯಿತು, ಯಾಕೆ ಅಲ್ಲಿ ಕಾಂಗ್ರೆಸ್ನ ಗೆಲುವು ಕೈತಪ್ಪಿತು, GD ಹರೀಶ್ ಗೌಡ ಅವರು ಹುಣಸೂರಲ್ಲಿ ಯಾಕೆ ಗೆದ್ದರು, ಯಾಕೆ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತ ಯಾಕೆ ಅಲ್ಲಿ ಸೋತರು, ಎಲ್ರಿಗೂ ಗೊತ್ತಿದೆ. ರವಿಶಂಕರ್ ಯಾಕೆ ಸೋತರು ಅಂತೇಳಿ ಗೊತ್ತಿದೆ ಎಲ್ರಿಗೂ. ಸೊ
ಪೊಲಿಟಿಕಲ್ ಸಿನಾರಿಯೋಗಳು ಚೇಂಜ್ ಆಗ್ತಾ ಇರ್ತದೆ. ಜಿ ಡಿ ಹರೀಶ್ ಕುಮಾರ್ ಇನ್ನೂ ಟೈಮ್ ಇದೆ, 2.5 ವರ್ಷ ಟೈಮ್ ಇದೆ ಎಲೆಕ್ಷನ್ಗೆ. ಓಡಾಡ್ತಿದ್ದಾರೆ ಅಷ್ಟೇ, ಯುವ ನಾಯಕ ಓಡಾಡ್ತಿದ್ದಾರೆ. ಬಟ್ ಜಿ ಟಿ ದೇವೇಗೌಡರು ಮುನಿಸ್ಕೊಂಡಿದ್ದಾರೆ. ಜಿ ಟಿ ದೇವೇಗೌಡರು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ಇಂಪ್ಯಾಕ್ಟ್ ಚುನಾವಣೆಯಲ್ಲಿ ಕಾಣ್ತು. ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಮಗನ ಗೆಲುವಿಗೆ ಏನು ಪ್ರಯತ್ನವನ್ನು ಪಟ್ಟರು, ಗೆಲ್ಲಿಸ್ಕೊಂಡು ಬಂದರು. ಸೊ ಎಲೆಕ್ಟರಲ್ ಇಂಪ್ಯಾಕ್ಟ್ಗಳು ಬೇರೆಯದ್ದೇ ಲೆಕ್ಕಾಚಾರಗಳು, ಬೇರೆಯದ್ದೇ ಸಿನಾರಿಯೋದ ಆಧಾರದ ಮೇಲೆ ನಡೆಯುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.